ಮುಂದಿನ ಸುದ್ದಿಯನ್ನ ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ವಿಚಾರ ಅದು ನವೆಂಬರ್ ಕ್ರಾಂತಿ. ಆದ್ರೆ ಬಹುತೇಕ ನವೆಂಬರ್ ಕ್ರಾಂತಿ ಈ ಹೊತ್ತಿಗಿಲ್ಲ ಅನ್ನುವಂತ ಮಾಹಿತಿ ಇರೋದ್ರಿಂದಾಗಿ ಈಗ ಕ್ರಾಂತಿ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮುಹೂರ್ತ ಫಿಕ್ಸ್ ಆಯ್ತಾ? ಕ್ವಶನ್ ಮಾರ್ಕ್. ಸಂಕ್ರಾಂತಿಗೆ ಸಂಪುಟ ಸರ್ಜರಿ ಆಗೋದು ಗ್ಯಾರಂಟಿ ಅಂದ್ರೆ ನವೆಂಬರ್ನಲ್ಲಿ ಆಗೋದಿಲ್ಲ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅಸ್ತು ಅಂತ ಹೇಳಿ ಹೇಳ್ತಾ ಸಿಎಂ ಮಾತಿಗೆ ಓಕೆ ಅಂತೇಳಿ ಹೇಳಿದ್ರ ಖರ್ಗೆ. ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ? ಜನವರಿಗೆ ಇದು ಮುಂದಕ್ಕೆ ಹೋಯ್ತಾ? ಸಂಕ್ರಾಂತಿ ಜನವರಿಗೆ ಸಂಪುಟ ಪುನರ್ರಚನೆ ಆಗೋದು ಗ್ಯಾರಂಟಿ ಆಯ್ತಾ? ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ರ ಮಲ್ಲಿಕಾರ್ಜುನ ಖರ್ಗೆ. ರಾಹುಲ್ ಗಾಂಧಿ ಫಾರಿನ್ ಹೋಗುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ಸಂಪುಟ ಪುನರ್ರಚನೆ ಬಗ್ಗೆ ನೀವೇ ತೀರ್ಮಾನ ಮಾಡಿ ಅಂತೇಳಿ ಎಐಸಿಸಿ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಹೇಳಿ ಹೋದ್ರಲ್ಲ, ಆ ಸಂದೇಶವನ್ನ ಹೊತ್ಕೊಂಡು ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬರ್ತಾರಾ? ಹಾಗಾದ್ರೆ ಸಂಪುಟ ಪುನರ್ರಚನೆ ಆಗೋದು ಜನವರಿಗೆನಾ? ಇಂಥದೊಂದು ಚರ್ಚೆ ಈಗ ಕೇಳಿ ಬರ್ತಾ ಇದೆ. ಮುಂದಿನ ಸುದ್ದಿಯನ್ನ ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ವಿಚಾರ ಅದು ನವೆಂಬರ್ ಕ್ರಾಂತಿ. ಆದ್ರೆ ಬಹುತೇಕ ನವೆಂಬರ್ ಕ್ರಾಂತಿ ಈ ಹೊತ್ತಿಗಿಲ್ಲ ಅನ್ನುವಂತ ಮಾಹಿತಿ ಇರೋದ್ರಿಂದಾಗಿ ಈಗ ಕ್ರಾಂತಿ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮುಹೂರ್ತ ಫಿಕ್ಸ್ ಆಯ್ತಾ? ಕ್ವಶನ್ ಮಾರ್ಕ್. ಸಂಕ್ರಾಂತಿಗೆ ಸಂಪುಟ ಸರ್ಜರಿ ಆಗೋದು ಗ್ಯಾರಂಟಿ ಅಂದ್ರೆ ನವೆಂಬರ್ನಲ್ಲಿ ಆಗೋದಿಲ್ಲ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅಸ್ತು ಅಂತ ಹೇಳಿ ಹೇಳ್ತಾ ಸಿಎಂ ಮಾತಿಗೆ ಓಕೆ ಅಂತೇಳಿ ಹೇಳಿದ್ರ ಖರ್ಗೆ. ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ? ಜನವರಿಗೆ ಇದು ಮುಂದಕ್ಕೆ ಹೋಯ್ತಾ? ಸಂಕ್ರಾಂತಿ ಜನವರಿಗೆ ಸಂಪುಟ ಪುನರ್ರಚನೆ ಆಗೋದು ಗ್ಯಾರಂಟಿ ಆಯ್ತಾ? ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ರ ಮಲ್ಲಿಕಾರ್ಜುನ ಖರ್ಗೆ. ರಾಹುಲ್ ಗಾಂಧಿ ಫಾರಿನ್ ಹೋಗುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ಸಂಪುಟ ಪುನರ್ರಚನೆ ಬಗ್ಗೆ ನೀವೇ ತೀರ್ಮಾನ ಮಾಡಿ ಅಂತೇಳಿ ಎಐಸಿಸಿ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಹೇಳಿ ಹೋದ್ರಲ್ಲ, ಆ ಸಂದೇಶವನ್ನ ಹೊತ್ಕೊಂಡು ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬರ್ತಾರಾ? ಹಾಗಾದ್ರೆ ಸಂಪುಟ ಪುನರ್ರಚನೆ ಆಗೋದು ಜನವರಿಗೆನಾ? ಇಂಥದೊಂದು ಚರ್ಚೆ ಈಗ ಕೇಳಿ ಬರ್ತಾ ಇದೆ. ಮುಂದಿನ ಸುದ್ದಿಯನ್ನ ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ವಿಚಾರ ಅದು ನವೆಂಬರ್ ಕ್ರಾಂತಿ. ಆದ್ರೆ ಬಹುತೇಕ ನವೆಂಬರ್ ಕ್ರಾಂತಿ ಈ ಹೊತ್ತಿಗಿಲ್ಲ ಅನ್ನುವಂತ ಮಾಹಿತಿ ಇರೋದ್ರಿಂದಾಗಿ ಈಗ ಕ್ರಾಂತಿ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮುಹೂರ್ತ ಫಿಕ್ಸ್ ಆಯ್ತಾ? ಕ್ವಶನ್ ಮಾರ್ಕ್. ಸಂಕ್ರಾಂತಿಗೆ ಸಂಪುಟ ಸರ್ಜರಿ ಆಗೋದು ಗ್ಯಾರಂಟಿ ಅಂದ್ರೆ ನವೆಂಬರ್ನಲ್ಲಿ ಆಗೋದಿಲ್ಲ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅಸ್ತು ಅಂತ ಹೇಳಿ ಹೇಳ್ತಾ ಸಿಎಂ ಮಾತಿಗೆ ಓಕೆ ಅಂತೇಳಿ ಹೇಳಿದ್ರ ಖರ್ಗೆ. ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ? ಜನವರಿಗೆ ಇದು ಮುಂದಕ್ಕೆ ಹೋಯ್ತಾ? ಸಂಕ್ರಾಂತಿ ಜನವರಿಗೆ ಸಂಪುಟ ಪುನರ್ರಚನೆ ಆಗೋದು ಗ್ಯಾರಂಟಿ ಆಯ್ತಾ? ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ರ ಮಲ್ಲಿಕಾರ್ಜುನ ಖರ್ಗೆ. ರಾಹುಲ್ ಗಾಂಧಿ ಫಾರಿನ್ ಹೋಗುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ಸಂಪುಟ ಪುನರ್ರಚನೆ ಬಗ್ಗೆ ನೀವೇ ತೀರ್ಮಾನ ಮಾಡಿ ಅಂತೇಳಿ ಎಐಸಿಸಿ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಹೇಳಿ ಹೋದ್ರಲ್ಲ, ಆ ಸಂದೇಶವನ್ನ ಹೊತ್ಕೊಂಡು ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬರ್ತಾರಾ? ಹಾಗಾದ್ರೆ ಸಂಪುಟ ಪುನರ್ರಚನೆ ಆಗೋದು ಜನವರಿಗೆನಾ? ಇಂಥದೊಂದು ಚರ್ಚೆ ಈಗ ಕೇಳಿ ಬರ್ತಾ ಇದೆ. ಮುಂದಿನ ಸುದ್ದಿಯನ್ನ ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ವಿಚಾರ ಅದು ನವೆಂಬರ್ ಕ್ರಾಂತಿ. ಆದ್ರೆ ಬಹುತೇಕ ನವೆಂಬರ್ ಕ್ರಾಂತಿ ಈ ಹೊತ್ತಿಗಿಲ್ಲ ಅನ್ನುವಂತ ಮಾಹಿತಿ ಇರೋದ್ರಿಂದಾಗಿ ಈಗ ಕ್ರಾಂತಿ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮುಹೂರ್ತ ಫಿಕ್ಸ್ ಆಯ್ತಾ? ಕ್ವಶನ್ ಮಾರ್ಕ್. ಸಂಕ್ರಾಂತಿಗೆ ಸಂಪುಟ ಸರ್ಜರಿ ಆಗೋದು ಗ್ಯಾರಂಟಿ ಅಂದ್ರೆ ನವೆಂಬರ್ನಲ್ಲಿ ಆಗೋದಿಲ್ಲ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅಸ್ತು ಅಂತ ಹೇಳಿ ಹೇಳ್ತಾ ಸಿಎಂ ಮಾತಿಗೆ ಓಕೆ ಅಂತೇಳಿ ಹೇಳಿದ್ರ ಖರ್ಗೆ. ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ? ಜನವರಿಗೆ ಇದು ಮುಂದಕ್ಕೆ ಹೋಯ್ತಾ? ಸಂಕ್ರಾಂತಿ ಜನವರಿಗೆ ಸಂಪುಟ ಪುನರ್ರಚನೆ ಆಗೋದು ಗ್ಯಾರಂಟಿ ಆಯ್ತಾ?
ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ರ ಮಲ್ಲಿಕಾರ್ಜುನ ಖರ್ಗೆ. ರಾಹುಲ್ ಗಾಂಧಿ ಫಾರಿನ್ಗೆ ಹೋಗುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ಸಂಪುಟ ಪುನರ್ರಚನೆ ಬಗ್ಗೆ ನೀವೇ ತೀರ್ಮಾನ ಮಾಡಿ ಅಂತೇಳಿ ಎಐಸಿಸಿ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಹೇಳಿ ಹೋದ್ರಲ್ಲ, ಆ ಸಂದೇಶವನ್ನ ಹೊತ್ಕೊಂಡು ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬರ್ತಾರಾ? ಹಾಗಾದ್ರೆ ಸಂಪುಟ ಪುನರ್ರಚನೆ ಆಗೋದು ಜನವರಿಗೆನಾ? ಇಂಥದ್ದೊಂದು ಚರ್ಚೆ ಈಗ ಕೇಳಿ ಬರ್ತಾ ಇದೆ. ಮುಂದಿನ ಸುದ್ದಿಯನ್ನ ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ವಿಚಾರ ಅದು ನವೆಂಬರ್ ಕ್ರಾಂತಿ. ಆದ್ರೆ ಬಹುತೇಕ ನವೆಂಬರ್ ಕ್ರಾಂತಿ ಈ ಹೊತ್ತಿಗಿಲ್ಲ ಅನ್ನುವಂತ ಮಾಹಿತಿ ಇರೋದ್ರಿಂದಾಗಿ ಈಗ ಕ್ರಾಂತಿ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮುಹೂರ್ತ ಫಿಕ್ಸ್ ಆಯ್ತಾ? ಕ್ವಶನ್ ಮಾರ್ಕ್. ಸಂಕ್ರಾಂತಿಗೆ ಸಂಪುಟ ಸರ್ಜರಿ ಆಗೋದು ಗ್ಯಾರಂಟಿ ಅಂದ್ರೆ ನವೆಂಬರ್ನಲ್ಲಿ ಆಗೋದಿಲ್ಲ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅಸ್ತು ಅಂತ ಹೇಳಿ ಹೇಳ್ತಾ ಸಿಎಂ ಮಾತಿಗೆ ಓಕೆ ಅಂತೇಳಿ ಹೇಳಿದ್ರ ಖರ್ಗೆ. ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ? ಜನವರಿಗೆ ಇದು ಮುಂದಕ್ಕೆ ಹೋಯ್ತಾ? ಸಂಕ್ರಾಂತಿ ಜನವರಿಗೆ ಸಂಪುಟ ಪುನರ್ರಚನೆ ಆಗೋದು ಗ್ಯಾರಂಟಿ ಆಯ್ತಾ? ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ರ ಮಲ್ಲಿಕಾರ್ಜುನ ಖರ್ಗೆ. ರಾಹುಲ್ ಗಾಂಧಿ ಫಾರಿನ್ಗೆ ಹೋಗುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ಸಂಪುಟ ಪುನರ್ರಚನೆ ಬಗ್ಗೆ ನೀವೇ ತೀರ್ಮಾನ ಮಾಡಿ ಅಂತೇಳಿ ಎಐಸಿಸಿ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಹೇಳಿ ಹೋದ್ರಲ್ಲ, ಆ ಸಂದೇಶವನ್ನ ಹೊತ್ಕೊಂಡು ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬರ್ತಾರಾ? ಹಾಗಾದ್ರೆ ಸಂಪುಟ ಪುನರ್ರಚನೆ ಆಗೋದು ಜನವರಿಗೆನಾ? ಇಂಥದ್ದೊಂದು ಚರ್ಚೆ ಈಗ ಕೇಳಿ ಬರ್ತಾ ಇದೆ. ಮುಂದಿನ ಸುದ್ದಿಯನ್ನ ನೋಡೋಣ. ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ವಿಚಾರ ಅದು ನವೆಂಬರ್ ಕ್ರಾಂತಿ. ಆದ್ರೆ ಬಹುತೇಕ ನವೆಂಬರ್ ಕ್ರಾಂತಿ ಈ ಹೊತ್ತಿಗಿಲ್ಲ ಅನ್ನುವಂತ ಮಾಹಿತಿ ಇರೋದ್ರಿಂದಾಗಿ ಈಗ ಕ್ರಾಂತಿ ಸ್ವಲ್ಪ ಮುಂದಕ್ಕೆ ಹೋಗಿದೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರ ಮುಹೂರ್ತ ಫಿಕ್ಸ್ ಆಯ್ತಾ? ಕ್ವಶನ್ ಮಾರ್ಕ್. ಸಂಕ್ರಾಂತಿಗೆ ಸಂಪುಟ ಸರ್ಜರಿ ಆಗೋದು ಗ್ಯಾರಂಟಿ ಅಂದ್ರೆ ನವೆಂಬರ್ನಲ್ಲಿ ಆಗೋದಿಲ್ಲ. ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಅಸ್ತು ಅಂತ ಹೇಳಿ ಹೇಳ್ತಾ ಸಿಎಂ ಮಾತಿಗೆ ಓಕೆ ಅಂತೇಳಿ ಹೇಳಿದ್ರ ಖರ್ಗೆ. ಸಂಪುಟ ಪುನರ್ರಚನೆಗೆ ಮುಹೂರ್ತ ಫಿಕ್ಸ್ ಆಗೇ ಬಿಡ್ತಾ? ಜನವರಿಗೆ ಇದು ಮುಂದಕ್ಕೆ ಹೋಯ್ತಾ? ಸಂಕ್ರಾಂತಿ ಜನವರಿಗೆ ಸಂಪುಟ ಪುನರ್ರಚನೆ ಆಗೋದು ಗ್ಯಾರಂಟಿ ಆಯ್ತಾ? ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ರ ಮಲ್ಲಿಕಾರ್ಜುನ ಖರ್ಗೆ. ರಾಹುಲ್ ಗಾಂಧಿ ಫಾರಿನ್ಗೆ ಹೋಗುವಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಗಲಿಗೆ ಸಂಪುಟ ಪುನರ್ರಚನೆ ಬಗ್ಗೆ ನೀವೇ ತೀರ್ಮಾನ ಮಾಡಿ ಅಂತೇಳಿ ಎಐಸಿಸಿ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಹೇಳಿ ಹೋದ್ರಲ್ಲ, ಆ ಸಂದೇಶವನ್ನ ಹೊತ್ಕೊಂಡು ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿಗೆ ಬರ್ತಾರಾ? ಹಾಗಾದ್ರೆ ಸಂಪುಟ ಪುನರ್ರಚನೆ ಆಗೋದು ಜನವರಿಗೆನಾ? ಇಂಥದ್ದೊಂದು ಚರ್ಚೆ ಈಗ ಕೇಳಿ ಬರ್ತಾ ಇದೆ.